ಈಗ ನಿಮ್ ಮಗನ್ ಮದ್ವೆ ಮಾಡಕ್ ಹೊಂಟಿದ್ದೀರಲ್ಲ, ಚಂಪಾ ಏನಾರ ತಕರಾರು ಮಾಡಿದ್ಲೆ? ಯಾಕೆ ಇವಾಗ ನನ್ನ ಮಗನ ವಿಷಯ ನಿನಗೆ? ಮತ್ತೆ ನೀವ್ಯಾಕೆ ಚಂಪನ್ ಓದ್ಗೆ ಅಡ್ಗಾಲ್ ಆಗ್ತಾ ಇದೀರಾ? ಇದನ್ನೇನು ಶನಿವಾರ ಸಂತೆ ಅನ್ಕೊಂಡ್ಬಿಟ್ಟಿದ್ದೀರಾ? ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ತೀರ್ಮಾನ ಮಾಡೋದಕ್ಕೆ ನಾನು ಇವನೇ. ಚಂಪಾ, ನಿನ್ನ ಜವಾಬ್ದಾರಿ ನಾನು ತಗೊಂಡಿದ್ದೀನಿ. ಹಂಗಾಗಿ ನಿನ್ನ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸೋದು ನನ್ನ ಕರ್ತವ್ಯ. ವಿದ್ಯೆ ಹೇಳ್ದಂಗೆ ಮೊದಲು ನೀನು PUC ಪರೀಕ್ಷೆನ ಕಟ್ಟಿ ಪಾಸ್ ಮಾಡು. ಆಮೇಲೆ ನೀನು ಲಾಯರ್ ಓದೋದಕ್ಕೆ ಒಳ್ಳೆ ಲಾ ಕಾಲೇಜ್ ನೋಡಿ ನಾನೇ ಸೇರಿಸ್ತೀನಿ. ನಂಗೆ ಆಶೀರ್ವಾದ ಮಾಡಿ ಮಾವಯ್ಯ. ಏನ್ ಮಾಡ್ತಾ ಇದೆಯಾ? ಒಳ್ಳೇದಾಗ್ಲಿ. ಎದಳು ಚಂಪಾ. SLC ಹೆಂಗ್ ಮಾರ್ಕ್ಸ್ ತಗೊಂಡಿದ್ಯೋ PUCಲೂ ಹಂಗೆ ಮಾರ್ಕ್ಸ್ ತಗೋಬೇಕು. ಸರಿ ಮಾವಯ್ಯ. ಸ್ಯಾನೆ ಥ್ಯಾಂಕ್ಸ್ ಮಾವಯ್ಯ. ಇವಾಗ್ಲೂ ಈ ಅಡ್ಗೆ ಸೊಸೆಂದ್ರು ಅಂತ ಹೇಳ್ಕೊಳ್ಳೋದಕ್ಕೆ ಸ್ಯಾನೆ ಹೆಮ್ಮೆ ಆಯ್ತದೆ. ನೀವು ಬರೀ ಮಾತಾಡೋರಲ್ಲ, ಆಡಿದ ಮಾತ್ಮೇಲೆ ನಿಲ್ತೀರಾ ಅನ್ನೋದನ್ನ ಇನ್ನೊಂದ್ಕಿಂತ ಪ್ರೂವ್ ಮಾಡ್ಬಿಟ್ರಿ. ಅಯ್ಯೋ 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 ಚಂಪಾ, ನೀನು ನನ್ನ ಮಗಳಿದ್ದಂಗೆಯ? ಅಲ್ಲ ಅಲ್ಲ, ನನ್ನ ಮಗಳಯ್ಯ. ಚೆನ್ನಾಗಿ ಓದಿ ದೊಡ್ಡ ಲಾಯರ್ ಆಗ್ಬೇಕು. ಅದನ್ನ ನೋಡಿ ಕಣ್ ತುಂಬಿಸ್ಕೋಬೇಕು. ಅದೇ ನನ್ನ ಆಸೆ. ಚೆನ್ನಾಗಿ ಓದು ಚಂಪಾ. ಕಂಗ್ರಾಚುಲೇಷನ್. ಆಲ್ ದ ಬೆಸ್ಟ್ ಚಂಪಾ. ಅದಕ್ಕೆ ಅದಕ್ಕೆ ಹೋಗ್ಲಿ ಬಿಡಿ. ಅದಕ್ಕೆ ವಿದ್ಯಾ ಕರ್ಕೊಂಡು ಹೋಗವಾ? ಏನೋ ಒಂಥರ ಖುಷಿ ಆಯ್ತಕ್ಕಲ್ಲ. ಈ ತರ ಅಣ್ಣ ತಮ್ದಿರು ಎಣ್ಣೆ ಹಾಕೊಂಡು ಕಷ್ಟ ಸುಖ ಹಂಚ್ಕೊಂತಿರೋದಿದ್ರೆ ಏನ್ ಖುಷಿ ಆಯ್ತದಲ್ಲ ಸುಭಾಷ? ಹೋಗೋಣ, ನಿನ್ ಮಾತು ಬಿಟ್ಟ. ಈ ಎಣ್ಣೆ ಒಂಥರ ಅಮೃತ ಇದ್ದಂಗೆ. ಇದ್ರ ಮುಂದ್ಗಡೆ ಕೂತ್ಕೊಬಿಟ್ರೆ ಎಲ್ಲರೂ ಒಂದೇ ಆಗೋಯ್ತೀವಿ. ಹೌದು, ಇದೇನಾದ್ರೂ ಒಳಗಡೆ ಹೋಗ್ಬಿಟ್ರೆ ಮನ್ಸಲ್ಲಿರೋ ನೋವು ಕಷ್ಟ ಎಲ್ಲ ಆಚೆಗೆ ಬಂದು ಮನ್ಸು ಅಗ್ರ ಆಗೈತದೆ. ಅಲ್ವೇ ಅಂತಮ್ಮ? ಲೇ ಕ್ವಾಟ್ಲೆ, ಈ ತರ ಪಾರ್ಟಿಗಳಲ್ಲಿ ಏಟೇಟೋ ದೊಡ್ಡ ದೊಡ್ಡ ಸಮಸ್ಯೆಗಳ ಬಗ್ಗೆ ಹೇಳ್ತವಕಲ್ಲ. ಕಷ್ಟ ಸುಖ ಹಂಚ್ಕೊಂಡು ದೂರ ಆಗಿರೋಲ್ಲ ಹತ್ರ ಆಗವ್ರೆ ಅಷ್ಟೇ. ಯಾಕೆ ಏನೇ ಮೋಸ ಮಾಡಿದ್ರು, ಸತ್ಯ ಹೇಳಿದ್ರು, ಸುಳ್ಳು ಹೇಳಿದ್ರು, ಈ ತರ ಒಂದು ಪಾರ್ಟಿಗಳಲ್ಲಿ ಗೊತ್ತಾಗ್ಬಿಡ್ತದೆ ಕಲ್ಲ. ಹೌದು ಆಯ್ತಮ್ಮ. ಬಸ, ನನ್ನ ನಿಮ್ಮ ಅಣ್ಣ ಅನ್ಕೊಂಬೇಡ, ನಿನ್ ಫ್ರೆಂಡು ಅನ್ಕ. ಏನೇ ಇದ್ರುವೆ ನನ್ನ ನೇರವಾಗಿ ಹೇಳ್ಕ ಆಯ್ತಾ? ಅಣ್ಣ, ನೀನು ಗಂಡು ಅಂದ್ರೆ ಗಂಡು. ನಿನ್ ತವ ಹೇಳ್ಕೊಳ್ದೆ ಇನ್ಯಾರ ತವ ಹೇಳ್ಕೊಳ್ಳಿ? ನೀನೇನ್ ಕಮ್ಮಿನೇನಪ್ಪ? ಅಂತ ಭಯಾನಕವಾದ ಕಾಡೊಳಕ್ ಹೋಗಿ ಅಂತ ರಾಕ್ಷಸ ದುಂಬಿ ಜೊತೆ ಹೋರಾಡಿ ಮತ್ತೊಂದಿದ್ಯಾ ಅಂತಂದ್ಮೇಲೆ ನೀನೇನ್ ಕಡಿಮೆ ಅಲ್ಲ ಸುಮ್ನಿರಪ್ಪ. ಈ ವಿಷಯ ಬಂದ್ರೆ ನೀವಿಬ್ರು ಸೂಪರ್ ಬಿಡಪ್ಪ. ನಿಮ್ಮನ್ನ ಮೀರ್ಸೋರು ಯಾರು ಇಲ್ಲ. ಆದ್ರೂ ಸುಭಾಸ, ನಾನು ಔಷಧಿ ತರೋದಕ್ಕೆ ಪಟ್ ಕಷ್ಟ ಅಷ್ಟಿಷ್ಟಲ್ಲ. ನೀನೆಂಗ್ಲ ಅಷ್ಟು ಸುಲಭವಾಗ ಔಷಧಿ ತಂದ್ಬಿಟ್ಟೆ? ಈಟೊಂದು ದೊಡ್ಡ ಬಿಲ್ಡಪ್ ಕೊಡ್ತಾ ಇರೋ ಮಗ ತಗೊಳೋದ್ ಬಿಟ್ಟು ಸುಮ್ಕೆ ಇದ್ರೆ ಆದತೆ. ಸುಭಾಷ, ನೀನೇನ್ ಕಮ್ಮಿ ಇಲ್ಲ ಅಂತ ಬಿಲ್ಡಪ್ ತಗೋ. ಬಿಟ್ಟಿ ಬಿಲ್ಡಪ್ ಯಾಕೆ ಬಿಡ್ತೀಯಾ? ಯಾಕೆ ಸುಭಾಷ ಸುಮ್ಕೆ ಆಗ್ಬಿಟ್ಟೆ? ಹೆಂಗ್ ತಗೊಬಂದೆ ಅಂತ ಹೇಳು. ನಂಗಂತೂ ಕಾಡೊಳಗೆ ಬರಕ್ ಆಗ್ಲಿಲ್ಲ. ಹೆಂಗ್ ತಗೊಬಂದೆ ಅಂತ ಕೇಳಿ ಜೀವನ ಪಾವನೆ ಮಾಡ್ಕೊಬಿಡೋಣ ಅಲ್ವಾ? ಆಯ್ತಪ್ಪ. ಏ ಕ್ವಾಟ್ಲೆ, ನನ್ನೇನ್ ಸಾಮಾನ್ಯದನ್ನು ಅನ್ಕೋಬೇಡಿ. ಈ ವೀರತ್ವ ಪೌರುಷ ಅನ್ನೋದೆಲ್ಲ ನನ್ನ ರಕ್ತದಾಗೆ ಬಂದ್ಬಿಡದೆ. ನನ್ನನ್ನು ಸೋಲ್ಸ ಗಂಡಸೆ ಹುಟ್ಟಿಲ್ಲ ಅನ್ಮೇಕೆ ಈ ಆಫ್ಟರ್ ಆಲ್ ಹುಳ ಯಾವ ಲೆಕ್ಕ? ಅದು ಅಲ್ದೇವೆ ಅಣ್ಣ, ನಮ್ ದೊಡ್ಡಪ್ಪ ನಮ್ಮ ಅಟ್ಟಿಯವ್ರು ಎಲ್ರು ಪ್ರಾಣಕ್ಕೂ ತೊಂದರೆ ಆಗಿ ಎಲ್ರು ನರಳ್ತಾ ಇರ್ಬೇಕಾದ್ರೆ ಈ ದಾರಿ ಬಿಟ್ಟು ಬೇರೆ ದಾರಿ ಕಾಣಲೇ ಇಲ್ಲ. ಅದಕ್ಕೆ ಆಗಿದಾರಿ ಅಂತ ಕಾಡೊಳಗೆ ಹೋಗಿ ಆ ಹುಳುಗಳನ್ನೆಲ್ಲ ಹೊತ್ತಾಕಿ ಕಷ್ಟಪಟ್ಟು ಆ ಗಿಡಗಳಿಂದ ಆ ಮದ್ದನ್ನ ಕಿತ್ತ ಬಂದ್ಬಿಟ್ಟೆ. ಏನಿದು ಆ ಮದ್ದಿದ್ದು ಹುಳಿನ ಗೂಡಲ್ಲಿ? ಇವನೇನು ಗಿಡದಲ್ಲಿ ಕಿತ್ಕೊಂಡ್ ಬಂದಿ ಅಂತವನಲ್ಲ, ಅದೇಂಗ್ ಸಾಧ್ಯ? ಸುಭಾಷ, ನೀನ್ ಸೂಪರ್ ಬಿಡು. ನಿನಗೆ ಡಬಲ್ ಗುಂಡಿಗೆ ಸುಭಾಷ, ಡಬಲ್ ಗುಂಡಿಗೆ. ಏ ಡಬಲ್ ಎಲ್ಲ ಕ್ವಾಟ್ಲೆ, ಡಬ್ಗೆ ಡಬಲ್ ಗುಂಡಿಗೆ ಏನು? ಹೋದ್ರೆ ಆಡ್ ಧೈರ್ಯವಾಗ ಮೊದ್ಲೆಲ್ಲ ಕಿತ್ಕೊಂಡ್ಬಿಟ್ಟು ಅಣ್ಣಂಗೆ ಇನ್ನು ಮೊದ್ಲು ಬರಕಾಯ್ತಿತ್ತೆ. ನಿನ್ ಧೈರ್ಯದ ಬಗ್ಗೆ ಮಾತಾಡಕ್ಕಾದ ಸುಭಾಷ? ಅದ್ ಸರಿ, ಅದು ತಾವ್ರೆ ಗಿಡದಂಗಿತ್ತಲ್ಲ, ಅದು ಮರಕ್ಕೆಲ್ಲ ಸುತ್ಕೊಂಡ್ಬಿಟ್ಟಿತ್ತು. ಅದರಿಂದ ಹೆಂಗ ಕಿತ್ಕೊಂಡ್ ಬಂದಿ ನೀನು? ಹೆಂಗ ಎಲ್ಲಾನು ಅವನೇ ಬಾಯ್ಬಿಡ್ತಾವನೆ. ಒಟ್ಟಿನಲ್ಲಿ ನಾನು ಅವ್ನು ಹೇಳಿದ್ದಕ್ಕೆ ಒಸಿ ಮಸಾಲೆ ಹಾಕಿದ್ರೆ ಸಾಕು. ಈಗ ಹಿಡ್ದೆ ನೋಡು ಜಾಡ, ಆ ಮದ್ದಿರದೆ ಆ ಗಿಡದಾಗೆ ಅಂದ್ಮೇಕೆ ಹಂಗೆ ಬಿಟ್ಬಿಡಕ್ಕಾದತೆ. ನಿಧಾನವಾಗಿ ಅಂಬೆಲ್ಲ ಬಿಡಿಸ್ಕೊಂಡು ಆ ಮದ್ದನ್ನ ಕಿತ್ಕ ಬಂದ್ಬಿಟ್ಟೆ. ಇದು ಪಾಯ್ತು ಅಂದ್ರೆ. ಓಹೋ, ಇವನು ಔಷಧಿನ ಬಳ್ಳಿಯಿಂದ ತಂದವನೇ ಅಂತವನೆ ಅಂದ್ರೆ ಎಲ್ಲೋ ಏನೋ ಮಿಸ್ ಹೊಡಿತಾಯ್ತಲ್ಲ. ಆಮೇಲೆ ಸುಭಾಸ, ನಾನು ಉಲ್ಟಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆ ಸಾಧು ಹೇಳ್ದಂಗೆ ಸೊಪ್ಪು ಸೊದಿನೆಲ್ಲ ಮೈಗೆ ಸುತ್ಕೊಂಡು ಉಳಿದ ಕಣ್ಣಿಗೆ ಬೀಳ್ದಂಗೆ ಆ ಕಡೆ ಹೋಗ್ಬಿಟ್ಟು ಬಂದೆ. ನೀನ್ ಹೆಂಗ್ ಮಾಡಿದೆ? ಸೇಮ್ ಟು ಸೇಮ್ ನಾನು ಹಂಗೆ ಮಾಡಿದಣ. ಹೋಗಿದ್ರೆ ಆ ಉಳಿಗಳು ನನ್ನ ಹತ್ರ ಸೇರಿಸ್ತಿದ್ವ ಹೇಳು? ನಾನ್ ಮೊದ್ಲೇ ಪ್ರಳಯ ಅಂತಕ ಆ ಬಳ್ಳಿಗಳನ್ನೆಲ್ಲ ಮೈಗೆ ಸುತ್ಕೊಬಿಟ್ಟು ಆ ಹುಳುಗಳನ್ನ ಮಾರಿಸಿ ಆ ಬೀಜನ್ ಕಿತ್ಕ ಬಂದ್ಬಿಟ್ಟೆ. ಯಪ್ಪ ಯಪ್ಪ, ಅಣ್ಣ ತಮ್ಮ ಇಬ್ರು ಏನ್ ಚಾಲಾಕಿಗಳು ಕಣ್ರಪ್ಪ. ಸರಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂದಾಗಾಯ್ತು. ಮತ್ತಿನೆಲ್ಲ ಪ್ಲಾನ್ ಮಾಡ್ದಲ್ಲ ಹೋದ್ರೆ ಔತಿ ಹೆಂಗಲ್ಲ ತರಕಾಯ್ತಾಯ್ತು? ಲೇ, ನೀನ್ ಆ ಗೂಡ್ಗಳನ್ನ ನೋಡಿಲ್ಲ, ನಮ್ ಸುಭಾಸ ನೋಡೋನೆ, ಬೇಕಾದ್ರೆ ಒಂದ್ಕಿತ ಕೇಳೋಣ. ಲೇ ಕ್ವಾಟೆ, ಆ ಹೆಜ್ಜೆನ್ ಗೂಡ್ ಇರ್ತದಲ್ಲ ಹಂಗಿತ್ತು ಕಳ. ಹೌದೌದೌದು, ಏನ್ ಹೊಸಿ ಸೌಂಡ್ ಮಾಡ್ತಿದ್ವಿ ಕ್ವಾಟ್ಲೆ. ಹೆಜ್ಜೆನ್ಗಿನ್ನು ಭಾರಿ ಸದ್ದು. ಆ ಗೂಡಿರ್ಲಿ, ಆ ಹುಳ ನೋಡಿದ್ರೇನೆ ಜೀವ ಎಲ್ಲ ಬಾಯಿ ಬಂದಂಗ ಆಗ್ಬಿಟ್ಟಿತ್ತು. ಆದ್ರೂ ನಮ್ಮ ಮನೆಯವ್ರ ಪ್ರಾಣ ಮುಖ್ಯ ಅಂತ ನನ್ನ ಜೀವನೇ ಪಣಕ್ಕಿಟ್ಟು ಹೋಗಿ ತಗೊಬಂದ್ಬಿಟ್ಟಿದ್ದೀನಿ. ಇವ್ನು ಹೇಳ್ತಾ ಇರೋದಕ್ಕೂ ಅಲ್ಲಿ ಇದ್ದಿದ್ದಕ್ಕೂ ಸಂಬಂಧವೇ ಇಲ್ಲ ಅಂದ್ಮೇಕೆ ನೀವು ಔಷಧಿ ತಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಹಂಗಾರೆ ಔಷಧಿ ತಂದವ್ರು ಯಾರು? ಇವ್ನ್ ಹೆಂಗ ಔಷಧಿ ಸಿಕ್ತು? ಏ ಕ್ವಾಟ್ಲೆ, ಇದೇನು ಹೇಳ್ತೀಯಾ? ನನ್ ಸಾಹಸ ಏನಾರ ನಿನ್ ಕಣ್ಣಿಂದ ನೋಡ್ಬಿಟ್ಟಿದ್ರೆ ಬೆರಗಾಗೋಗ್ಬಿಡ್ತಾ ಇದ್ದೆ. ನೀನ್ ಹೇಳೋದನ್ನ ಕೇಳಿ ಆ ದೃಶ್ಯನ ಕಣ್ಮುಂದೆನೆ ಬರ್ಸ್ಕೊಬಿಟ್ಟೆ. ನೀನ್ ಸಾಹಸನ ಮಿಸ್ಲೇಬೇಕು ಸುಭಾಸ, ಮಿಸ್ಲೇಬೇಕು. ಸದ್ಯಕ್ಕೆ ಈಗ್ಲಾದ್ರೂ ನಾನು ಶೂರ ಅನ್ನೋದು ನಿಮಗೆ ಗೊತ್ತಾಯ್ತು ನೋಡು, ಅಷ್ಟು ಸಾಕು. ಸರಿ, ನನ್ಗೆ ಹೊಸಿ ನಿದ್ದೆ ಬರ್ತದೆ, ನಾನು ಹೋಗಿ ಮಲ್ಕತೀನಿ, ನೀವು ಕಂಟಿನ್ಯೂ ಮಾಡಿ. ಸರಿ ಅಪ್ಪ, ನಾನೇನು ಬರ್ತೀನಣ್ಣ. ಕೊಟ್ಲೆ
ಬರ್ತೀನಿ ಓಕೆ ಸುಭಾಷ ಗುಡ್ ನೈಟ್ ಗುಡ್ ನೈಟ್ ಹೋಗು ನೀನ್ ಎಂತ ಸೂರ ಅನ್ನೋದನ್ನ ಆದಷ್ಟು ಬೇಗ ಗುರ್ತಿಸ್ತೀನಿ. ಚಂಪಾ ನನ್ ಪೂಜೆ ತಿಂಡಿ ಎಲ್ಲ ಮಾಡಿದ್ದೀನಿ ತಿನ್ಕೊಂಡ್ಬಿಡು ಹೋಗ್ಬಿಟ್ಟು ಬರ್ತೀನಿ. ಸರಿ ವಿದ್ಯಾಕ ಹುಷಾರು. ನೋಡಿಲೆ ಇಂತ ವಸಿ ಮಾತಾಡ್ಬೇಕಾಗಿತ್ತು. ಅಯ್ಯೋ ನನ್ಗೆ ಸಾನೆ ಲೇಟ್ ಆಗೋಗದೆ ಬಂದ್ಮೇಲೆ ಮಾತಾಡೋಣ. ಕೇಳಿಲೆ ವಸಿ ಮುಖ್ಯವಾದ ವಿಷಯನೇ ಮಾತಾಡಲೇಬೇಕಾಗಿತ್ತು. ಸರಿ ಅದೇನು ಅಂತ ಹೇಳಿ. ಅವತ್ತು ಔಷಧಿ ತರಕ್ಕೆ ಅಂತ ಕಾಡಿಗೆ ಹೋದಾಗ ಆನೆ ಬಂತು ಅಂತ ನಾನು ಆನೆನ ದಿಕ್ ತಪ್ಪಿಸ್ತಾ ಇದ್ದೆ. ಅಲ್ಲಿ ನೀನ್ ಇರೋದ್ ಬೇಡ ಅಂತ ನಿನ್ನ ಹಿಂದಕ್ಕೆ ಕಳಿಸ್ದೆ. ಸ್ವಲ್ಪ ಹೊತ್ತಾದ್ಮೇಲೆ ನಾನು ನಿನ್ನ ಹುಡ್ಕೊಂಬಂದೆ. ಆದ್ರೆ ನೀನು ಅಲ್ಲೆಲ್ಲೂ ಕಾಣಿಸಿಲ್ಲ. ಆದ್ರೆ ನೀನು ತುಂಬಾ ದೂರ ಹೋಗಿರಕ್ಕಿಲ್ಲ ಅಂತ ನಂಗೆ ಅನಿಸ್ತಾ ಇತ್ತು. ಆದ್ರೆ ನೀನು ಅವತ್ತಿನ ದಿನ ಅಲ್ಲಿ ಗಂಟ ಬಂದು ಸುಮ್ಕೆ ಹೋಗಿರಲ್ಲ ಅಂತ ನಂಗೆ ಗೊತ್ತು. ಇಟ್ವಾಗ್ಲೂ ಅಲ್ಲಿ ಏನಾಯ್ತು ಅಂತ ಹೇಳು. ನಿನ್ನೆ ಕೇಳ್ತಾ ಇರೋದು, ಮಾತಾಡು, ಏನಾಯ್ತು ಅವತ್ತಲ್ಲಿ? ನೋಡಿ ಕೆಲವೊಂದು ಪ್ರಶ್ನೆಗೆ ಉತ್ತರ ಕೊಡದೆ ಅದನ್ನ ಅಲ್ಲಿಗೆ ಬಿಟ್ಬಿಟ್ರೆ ಸಾನೆ ಒಳ್ಳೇದು ಅನಿಸ್ತದೆ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಸಿಗೋದು. ಸರಿ ನಿಮಗೇನ್ ಅನಿಸ್ತಾ ಇದೆ? ನಾನು ಏನೇ ಹೇಳಿದ್ರು ನೀನ್ ಮಾತ್ರ ಕಾಡಿಂದ ಔಷಧಿ ತಂದಿರ್ತೀನಿ ಅಂತ ನಾನು ಹೇಳ್ತಾ ಇದ್ದಾರೆ. ನಿಮ್ ಮನ್ಸು ಯಾವ ನಂಬಿಕೆ ಮೇಲೆ ಈಟೊಂದು ಖಚಿತವಾಗಿ ಹೇಳ್ತಾ ಇದೆ? ಯಾಕಂದ್ರೆ ನೀನೇನು ಅಂತವ ನಂಗೆ ಬೋಸ್ ಅಂದ ಗೊತ್ತು. ನೋಡು, ನಿನ್ ಬಗ್ಗೆ ತಿಳಿದಿರೋರು ಯಾರು ನೀನು ಅಲ್ಲಿ ಗಂಟ ಹೋಗಿ ಖಾಲಿ ಕೈಲಿ ಇಲ್ಲಿವರೆಗೂ ಬಂದಿರ್ತೀಯ ಅಂತ ಯಾರು ನಂಬಕ್ಕಿಲ್ಲ. ಅದೇನಾಯ್ತು ಅಂತವ ಸರಿಯಾಗಿ ಬಿಡ್ತೋಳು. ಅಲ್ಲ ನಿಮ್ಗೆ ಈಟ್ ಬಲವಾದ ನಂಬಿಕೆ ಇದ್ರೂ ನನಗೆ ಆಸ್ಪತ್ರೆ ಅಥವಾ ನಾನು ಏಟೇ ಸತ್ಯ ಹೇಳ್ಬೇಕಂತ ಪ್ರಯತ್ನ ಮಾಡಿದ್ರು ನೀವ್ ಯಾಕೆ ನನ್ನನ್ನ ತಡೆದ್ರಿ? ಅದಲ್ದೆ ಮಾತಾಡಕ್ ಬಿಡದೆ ಬಾಯಿ ಮುಚ್ಚಿಸ್ಬಿಟ್ರಿ. ಆದ್ರೆ ಇವಾಗ ಯಾಕೆ ಹೇಳ್ತಾ ಇದ್ದೀರಾ? ಅವತ್ತಿನ ಪರಿಸ್ಥಿತಿನೇ ಬೇರೆ, ಇವತ್ತು ಕೇಳ್ತಾ ಅಂತಾನೆ. ಅದೇನು ಅಂತ ಹೇಳು. ನೀವು ಆನೆನ ದಿಕ್ ತಪ್ಪಿಸ್ಬೇಕಾರೆ ನನ್ನನ್ನ ಅಲ್ಲಿಂದ ಹೋಗು ಅಂತ ಹೇಳಿದ್ರಿ. ಅದಕ್ಕೆ ನಾನು ಅಲ್ಲಿಂದ ಹೊಂಟೋದೆ. ನಿಮ್ಗೋಸ್ಕರ ಏಟೊತ್ತು ನಾನು ಅಲ್ಲಿ ಕಾದೆ. ಆದ್ರೆ ನೀವು ಬರ್ಲೇ ಇಲ್ಲ. ಆಮೇಲೆ ಮಾವಯ್ಯನ ಪರಿಸ್ಥಿತಿ ನೆನ್ಸ್ಕೊಂಡು ನನಗೆ ಸಾನೆ ಭಯ ಆಗೋಯ್ತು. ಅದಕ್ಕೆ ಔಷಧಿ ತರಕ್ಕೆ ಅಂತ ಹೋದೆ. ಆಮೇಲೆ ಅಲ್ಲಿ ಒಂದ್ ಕಡೆ ಅಲ್ಲಿಂದ ವಾಪಸ್ ಬರ್ಬೇಕಾರೆ ನನ್ನ ತಲೆಯಲ್ಲಿ ಇದ್ದಿದ್ದು ಎರಡೇ ಯೋಚನೆ. ಒಂದು, ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರೋ ಮಾವಯ್ಯ, ಮತ್ತೆ ಉಳಿದವ್ರನ್ನೆಲ್ಲರನ್ನೂ ಕಾಪಾಡೋದು. ಇನ್ನೊಂದು, ಕಾಡ್ ಬಳಿಕ್ ಹೋಗಿರೋ ನಿಮ್ಗೆ ವಿಷಯ ತಿಳಿಸೋದು. ಆ ಕಾರಣಕ್ಕೋಸ್ಕರ ನಿಮ್ಮನ್ನ ಕಾಯ್ಕೊಂಡು ಕೂತ್ರೆ ಲೇಟ್ ಆಯ್ತದೆ ಅಂತ ನಿಮ್ಮನ್ನ ಜೋರ ಕೂತ್ಕೊಂಡು ಬರ್ತಾ ಇದ್ದೆ. ಆಮೇಲೆ ಯಾರೋ ಹಿಂದೆಯಿಂದ ನನ್ನ ತಲೆ ಹೊಡೆದ್ರು. ಅಲ್ಲ, ನೆನ್ನೆ ತಾನೇ ನನ್ನ ಸ್ವೀಟಿಗೆ ಇನ್ ಮ್ಯಾಕ್ ಕುಡಿಯೋದು ಕಮ್ಮಿ ಮಾಡ್ಬಿಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ರಾತ್ರಿನೇ ಕಣ್ ಪೂರ್ತಿ ಕುಡಿದ್ಬಿಟ್ಟಿದ್ದಿಲ್ಲಪ್ಪ. ಇಲ್ಲ ಮುಂದಕ್ಕೆ ಫುಲ್ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಅಲ್ಲ, ಮನೆಯಲ್ಲೇ ಇಂಥ ಸುಂದರ ಇದ್ರು ಒಂದು ದಿನನೂ ಪ್ರಯತ್ನನೇ ಮಾಡ್ಲಿಲ್ವಲ್ಲ. ಯಾರು ಇಲ್ಲ, ಇವತ್ತು ಯಾಕೆ ಒಂದ್ ಕೈ ನೋಡ್ಬಾರ್ದು? ಅದಾದ್ಮೇಲೆ ಏನಾಯ್ತೋ ಗೊತ್ತಿಲ್ಲ. ಕಂಡ್ಬಿಟ್ರೆ ನೀವು ನನ್ನನ್ನ ಆಸ್ಪತ್ರೆಗೆ ತಂದು ಸೇರಿಸಿದ್ರಿ. ಈಟಾಯ್ತು. ಹಂಗಾರೆ ನಿಂಗೆ ಹೊಡೆದಿದ್ಯಾರು? ಅವ್ರ ಮುಂದೆಯಿಂದ ಬಂದು ಮುಖ ಮುಚ್ಕೊಂಡು ಹೊಡೆದಿದ್ರೆ ನನಗೆ ಗೊತ್ತಾಯ್ತಿತ್ತೇನೋ. ಆದ್ರೆ ಹಿಂದೆಯಿಂದ ಹೊಡೆದಿತ್ತು. ಆದ್ರೂ ನಾನು ಬಿಡ್ಲಿಲ್ಲ, ಹಿಂದೆ ತಿರುಗ್ದೆ. ನಾನು ಹಿಂದೆ ತಿರುಗ್ದಾಗ ಅವ್ರು ನನ್ನ ಹಿಂದೆನೆ ತಿರುಗ್ತಾ ಇದ್ರು. ಏಟೆ ಗೆಪ್ತಿ ಮಾಡ್ಕೊಂಡ್ರು ಏನು ಸುಳ್ಳುವೆ ಸಿಕ್ತಿಲ್ಲ. ಸುಭಾಸ ಇರ್ಬೋದೇನೋ ಅನ್ನೋ ಪ್ರಶ್ನೆಗೆ ಹೌದು ಅನ್ನೋದೇ ನನ್ನ ಉತ್ತರ. ಆದ್ರೆ ಅದಕ್ಕೆ ಸಾಕ್ಷಿ ಇಲ್ವಲ್ಲ. ನೋಡು, ನಿಂಗೆ ಹೊಡೆದ ಅನ್ನೋದಕ್ಕೆ ನಿಂತವ ಸಾಕ್ಷಿ ಇಲ್ದಲೇ ಇರ್ಬೋದು. ಆದ್ರೆ ಆ ಮದ್ದು ಅವನೇ ತಂದ ಅಂತ ಹೇಳೋದಕ್ಕೆ ಅವನ ಹತ್ರ ಏನು ಪುರಾವೆ ಇಲ್ಲ. ಏನ್ ಹೇಳ್ತಿದ್ರ ನೀವು? ದೀಟಾನ ಹೇಳ್ತಾ ಇರೋದು. ಅವನು ಮತ್ತರೋದಕ್ಕೆ ಗೂಡಿಂತ ಹೋಗೇ ಇಲ್ಲ ಅಂದ್ಮೇಲೆ ನಿನ್ ತಲೆಗೆ ಹೊಡೆದು ಮತ್ ಕಿತ್ಕೊಂಡು ಹೋಗಿರೋದು ಅವನೇ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಆದ್ರೆ ಅದನ್ನ ಸಾಬೀತ್ ಮಾಡೋದು ಹೆಂಗೆ ಹೇಳಿ? ಅಪ್ಪಿ ಏನಾದ್ರು ಸಾಕ್ಷಿ ಇಲ್ದೆ ಕೇಳಿದ್ರೆ ಯಾರು ಕೇಳಿರ್ತಾರೋ ಅವ್ರು ತಪ್ಪಿತ ಸ್ಥಾನದಲ್ಲಿ ನಿಲ್ಬೇಕಾಯ್ತದೆ. ಅಂದ್ಮ್ಯಾಕೆ ಆ ವಿಚಾರನ ಬಿಟ್ಟು ಹೋಗೋದೇ ಒಳ್ಳೇದು. ಸರಿ ಬಿಡಿ, ನನಗೆ ಮಾವಯ್ಯನ ಪ್ರಾಣ ಉಳಿಸೋದು ಸಾನೆ ಮುಖ್ಯ ಆಗಿತ್ತು. ಅದಾಯ್ತಲ್ಲ, ನಂಗೆ ಗೊತ್ತಾಯ್ತೈತೆ, ನಾನು ಹೋಯ್ತೀನಿ. ಇರು, ನಾನು ಡ್ರಾಪ್ ಮಾಡ್ತೀನಿ. ಅಯ್ಯೋ, ನಿಮ್ಗೆ ತೊಂದ್ರೆ? ಅಯ್ಯೋ, ಇಲ್ಲಿ ನಿಲ್ಕೊಂಡು ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ನಾನೇ ತಾನೆ. ಅದಕ್ಕೆ ಅಂತ ನೀನೇನು ಓಡೋದು ಬೇಡ. ಇರು, ನಾನೇ ಡ್ರಾಪ್ ಮಾಡ್ತೀನಿ. ಕೊಡು ಬೇಗ. ಓ ಸಾವಿತ್ರಿ, ಕೊಡು ಬೇಗ. ಅಯ್ಯೋ ಸಾವಿತ್ರಿ, ಕೊಡು ಬಿರ್ನೆ. ಎಂತ ಚಾನ್ಸ್ ಮಿಸ್ ಆಗೋಯ್ತು.